ಸರ್ಕಾರ ಒಂದ್ ಕಡೆಗೆ ಕನ್ನಡ ಸಂಸ್ಕೃತಿ ಸಚಿವರೇ ಹೇಳ್ತಾರೆ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡೋಕೆ ನಮ್ಮ ಹತ್ರ ಹಣ ಇಲ್ಲ. 5-6 ದಶಕಗಳಿಂದ ಸಂಘ ಸಂಸ್ಥೆಗಳು ಅನುದಾನ ಪಡಿತಾ ಇದ್ದಾವೆ. ಆ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡೋ ಉದ್ದೇಶನೇ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿ ಸಂಸ್ಕೃತಿಯನ್ನ ಬೆಳೆಸಬೇಕು ಅಂತ ಹೇಳಿ, ಭಾಷೆಯನ್ನ ಜನಮನಕ್ಕೆ ಮುಟ್ಟಿಸುವ ಕೆಲಸ ಮಾಡಬೇಕು ಅಂತ ಹೇಳಿ. ಅವ್ರಿಗೆ ಕೊಡೋದಕ್ಕೆ ಇವರಿಗೆ ಅನುದಾನ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅರೆಕಾಲಿಕ ಉಪನ್ಯಾಸಕರು 7 ತಿಂಗಳಿಂದ ಸಂಬಳ ಸಿಕ್ಕಿಲ್ಲ ಅಂತ ಚಳವಳಿ ಮಾಡಿದ್ರು. ಅವ್ರಿಗೆ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಹಾಲು ಉತ್ಪಾದಕರಿಗೆ 656 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ, ಅವರಿಗೆ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಆಶಾ ಕಾರ್ಯಕರ್ತರು ಚಳವಳಿ ಮಾಡಿದ್ರು, ಅಂಗನವಾಡಿ ಶಿಕ್ಷಕಿಯರು ಚಳವಳಿ ಮಾಡಿದ್ರು, ಅಂಗನವಾಡಿ ಸಹಾಯಕಿಯರು ಚಳವಳಿ ಮಾಡಿದ್ರು. ಇವ್ರ ಬಗ್ಗೆ ವಾಗ್ದಾನ ಕೊಟ್ಟಿದ್ರು ಚುನಾವಣಾ ಪೂರ್ವದಲ್ಲಿ, ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತ ಹೇಳಿ. ಆದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇದೆ. ತೆರಿಗೆ ಏರಿಸಿ ಜನಸಾಮಾನ್ಯರ ಬದುಕನ್ನ ದುಸ್ತರಗೊಳಿಸಿ ಬೆಲೆ ಏರಿಕೆಯ ಬರೆಯನ್ನ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೆರೆಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಹೇಳಕ್ ಬಯಸ್ತೇನೆ, ನಿಮ್ಮ ಪಾರ್ಟಿ ಜನರ ಸೇವೆ ಮಾಡ್ಲಿಕ್ಕಿರೋದ, ಜನರ ಸೇವಿಂಗ್ ಮಾಡ್ಲಿಕ್ಕಿರೋದ? ಜನರನ್ನ ಬೋಡ್ಸಕ್ಕಿಲ್ಲ ಅನ್ನೋದಾದ್ರೆ ಸರ್ಕಾರದ ದುಡ್ಡು ಯಾಕ್ರಿ ಕೊಡ್ತೀರಿ? ಜನರ ತೆರಿಗೆ ಹಣನ ಯಾಕ್ರಿ ಕೊಡ್ತೀರಿ? ನೀವು ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಹಣ ಕೊಡಿ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ನೀವೇನ್ ಕಲಿಸ್ತಾ ಇದ್ದೀರಿ? ಜನರ ತೆರಿಗೆ ಹಣದಲ್ಲಿ ನೀವು ಮೋಜು ಮಸ್ತಿ ಮಾಡೋದು ಕಲಿಸ್ತಾ ಇದ್ದೀರಾ? ಹಂಗಿದ್ರೆ ನೀವು ಸೇವೆ ಅನ್ನೋದು ಯಾಕೆ ಹೇಳ್ತೀರಿ? ನಾವು ಬೋಡ್ಸಕ್ಕಿರೋದು ಅಂತ ಹೇಳ್ಕೊಳ್ಳಿ, ನಾವು ಜನರನ್ನು ಬೋಡ್ಸೋ ಪಾರ್ಟಿ ಅಂತ ಹೇಳಿ. ಹಾಗಾಗಿ ಇದು ಅನ್ಯಾಯ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ನಾವು ಇದ್ರ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ. ಸರ್ಕಾರ ಬರೋಕ್ಕೆ ಕಾರ್ಯಕರ್ತರು ಕಾರಣ ಅನ್ನೋದಿದ್ರೆ ಇವ್ರು ಲೂಟಿ ಹೊಡಿತಾ ಇದಾರಲ್ಲ, ಇವ್ರ ಜೋಬಿನ ದುಡ್ಡು ಕೊಡ್ಲಿ. ಹಗರಣ ಮಾಡಿ ಲೂಟಿ ಹೊಡಿತಾ ಇದಾರಲ್ಲ, ಆ ಜೋಬಿನ ದುಡ್ಡು ಕೊಡ್ಲಿ. ಜನರ ತೆರಿಗೆ ಹಣವನ್ನ ಹಂಚೋದಕ್ಕೆ ನಿಮ್ಗೆ ಯಾವನ್ರಿ ಅಧಿಕಾರ ಕೊಟ್ಟಿದ್ದು? ಜನ ನಿಮ್ಗೆ ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತೀರಿ, ನಿಮಗೆ ಗಾಳಿಗೊಂದು ತೆರಿಗೆ ಹಾಕಿಲ್ಲ. ಆ ಹಿಮಾಚಲ್ ಪ್ರದೇಶದಲ್ಲಿ ಟಾಯ್ಲೆಟ್ಗೂ ಟ್ಯಾಕ್ಸ್ ಹಾಕಿದಂತ ಪಾರ್ಟಿ ಇದು ಕಾಂಗ್ರೆಸ್. ಇದು ಅಯೋಗ್ಯ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ನೀವೀಗ ಜನರ ದುಡ್ಡಲ್ಲಿ ನಿಮ್ ಕಾರ್ಯಕರ್ತರು ಯಾಕ್ರಿ ಮೋಜಿ ಮಸ್ತು ಮಾಡ್ಬೇಕು? ನಿಮ್ ದುಡ್ಡು ಕೊಡ್ರಿ. ಮತ್ ನೀವು ಸೇವೆಗಾಗಿ ಇರುವ ಪಾರ್ಟಿ, 135 ವರ್ಷಗಳ ಇತಿಹಾಸ ಇರೋ ಪಾರ್ಟಿ ಮಹಾತ್ಮ ಗಾಂಧಿ ಇದನ್ನ ಹೇಳ್ಕೊಟ್ಟಿದ್ದು. ಜನರ ತೆರಿಗೆ ಲೂಟಿ ಹೊಡೆಯೋದನ್ನ ಹೇಳ್ಕೊಟ್ಟಿದ್ದೇನ್ರಿ ಮಹಾತ್ಮ ಗಾಂಧಿ? ನಾಚಿಕೆ ಆಗಲ್ಲ ನಿಮ್ಗೆ? ತೆರಿಗೆ ಹಾಕಿದ್ದು ಹೋರಾಟ ಮಾಡಿ, ಉಪ್ಪಿನ ಮೇಲೆ ತೆರಿಗೆ ಹಾಕಿದ್ದು ಹೋರಾಟ ಮಾಡಿದ ಆ ನಾಯಕ ಎಲ್ಲಿ? ನಿಮ್ಮಂತ ಅಯೋಗ್ಯರಲ್ಲಿ. ಬಿಜೆಪಿ ಎಷ್ಟೇ ಹೋರಾಟ ಮಾಡ್ಲಿ, ನಾವು ಯಾವುದೇ ಕಾರಣಕ್ಕೂ ಸಮಿತಿಗಳ ಕೈ ಬಿಡಲ್ಲ. ಎಷ್ಟು ದಿನ ನಡೆಯುತ್ತ ಅಹಂಕಾರ? ಎಷ್ಟು ದಿನ ಇರುತ್ತೆ ಇವ್ರ ಅಧಿಕಾರ? ಒಂದಿನ ಎಲ್ಲದಕ್ಕೂ ಬೆಲೆ ತೆರಲೇಬೇಕಾಗುತ್ತೆ. ಜನ ನೋಡ್ತಿದ್ದಾರೆ. ಅಹಂಕಾರದ ಮಾತುಗಳಿಗೆ ಜನ ಉತ್ತರ ಕೊಡ್ತಾರೆ. ಎಲ್ಲದಕ್ಕೂ ಒಂದಿನ ಕೊನೆ ಆಗೇ ಆಗುತ್ತೆ. ಸ್ಮಗ್ಲಿಂಗ್ ಕೇಸಲ್ಲಿ ಬಿಜೆಪಿ ನಾಯಕರು ಎಸ್ ಟಿ ಸೋಮಶೇಖರ್ ನಿಮ್ಮದೇ ಪಕ್ಷದ ಶಾಸಕ ಹೇಳಿದ್ದಾರೆ. ಹೂ ಇಸ್ ಎಸ್ ಟಿ ಸೋಮಶೇಖರ್? ವಿಚ್ ಪಾರ್ಟಿ ಹಿ ಈಸ್? ಅವ್ರು ಕೇಳ್ರಿ, ನೀ ಯಾವ ಪಾರ್ಟಿಲಿ ಇದೀಯಾ ಅಂತ. ತಾಂತ್ರಿಕವಾಗಿ ಬಿಜೆಪಿ ಇರಬಹುದು, ಭಾವನಾತ್ಮಕ ಸಂಬಂಧ ಇಲ್ಲದೆ ಇರೋನು ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಇಂಥ ರಾಜಕಾರಣಕ್ಕೆ ಏನ್ ಹೇಳ್ತಾರೆ ಅನ್ನೋದನ್ನ ಡಿಕ್ಷನರಿನಲ್ಲಿ ಹಲವಾರು ಅರ್ಥಗಳಿದಾವೆ. ನೋಡಿ, ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ. ಇದಕ್ಕೂ ಕೊನೆ ಇದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್? ತಾಕತ್ತಿದ್ರೆ ಹೆಸರು ಹೇಳಿ, ಯಾರಿದ್ದಾರೆ ಅಂತೇಳಿ. ಒಂದು ಸಾರ್ವಜನಿಕ ಚರ್ಚೆಯಲ್ಲಿ ಇರೋದು ಬಿಜೆಪಿ ನಾಯಕರ ಬಗ್ಗೆ ಅಲ್ಲ, ಸಾರ್ವಜನಿಕ ಚರ್ಚೆ ಇರೋದು ಈ ಸರ್ಕಾರದ ಪ್ರಭಾವಿ ಸಚಿವರು ಇದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಇರೋದು. ಪ್ರೋಟೋಕಾಲ್ನ ಬಿಜೆಪಿ ನಾಯಕರು ಹೇಳಿ ಕೊಡ್ಸಕ್ಕಾಗತ್ತೇನ್ರಿ? ಈಗ ಯಾವ ಪಾರ್ಟಿ ಇದೆ ಈಗ ಅಧಿಕಾರದಲ್ಲಿ ಯಾವ ಪಾರ್ಟಿ ಇದೆ? ನಾವು ಹೇಳಿ ಕೊಡ್ಸಕ್ಕಾಗತ್ತಾ? ಕೊಡಿಸಿರೋದು ಯಾರು ಅನ್ನೋ ತನಿಖೆ ನಂತರ ಗೊತ್ತಾಗುತ್ತೆ. ನಂದು ಒಂದೇ ಕಳಕಳಿ ಏನು ಅಂದ್ರೆ, IMA ಹಗರಣದ ತರ ಇದು ಹಳ್ಳ ಹಿಡಿಬಾರ್ದು, ಸಮಗ್ರ ತನಿಖೆ ಆಗಬೇಕು. ಬಿಟ್ಕಾಯಿನ್ ತರ ಹಳ್ಳ ಹಿಡಿಬಾರ್ದು, ಸಮಗ್ರ ತನಿಖೆ ಆಗಬೇಕು. ಇವೆಲ್ಲ ಕೆಲವೆಲ್ಲ ಏನಾಗ್ತವೆ, ಬಹಳ ಮುಂಚೆ ಸೌಂಡ್ ಮಾಡ್ತವೆ, ಆಮೇಲೆ ಸೌಂಡ್ಲೆಸ್ ಆಗ್ಬಿಡ್ತವೆ. ಹಂಗಾಗಿ ಇದು ಬರೀ ಸೌಂಡ್ ಮಾಡಿ ಹೋಗ್ಬಾರ್ದು. ತಮಾಷೆ ಮಾತಲ್ರಿ. 15 kg ಚಿನ್ನನ ತಗೊಂಡು ಬರೋದು, ಪ್ರೋಟೋಕಾಲ್ ಅಲ್ಲಿ ಕರ್ಕೊಂಡ್ ಬರೋದು ಅಂತ ಹೇಳಿದ್ರೆ ನೀ ಕಳ್ಳರದೇ ರಾಜ್ಯ ಆದಂಗ ಆಯ್ತಿದು. ಸಂಪನ್ನರಿಗೆ ಎಲ್ಲಿ ಬೆಲೆ ಇದೆ? ನ್ಯಾಯವಾಗಿ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡೋನಿಗೆ ಏನ್ ಗೌರವ ಇದೆ? ಈ ಕಳ್ಳರದೇ ರಾಜ್ಯ ಆಗುತ್ತೆ. ಹಾಗಾಗಿ ಎಸ್ ಟಿ ಸೋಮಶೇಖರ್, ನಿಮ್ಮನ್ನ ಗೆಲ್ಸಿರೋದು ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮತದಾರರು. ನಿಮಗೆ ಬಿಜೆಪಿ ವಿರುದ್ಧ ಮಾತಾಡಬೇಕು ಅಂತಿದ್ರೆ ನಿಮಗೆ ಸ್ವತಂತ್ರ ಇದೆ. ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ರಾಜಮಾರ್ಗ ತಳಿರಿ. ಅದು ಬಿಟ್ಟು
ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಯಾಕೆ ಮಾತಾಡ್ತೀನಿ? ನಾನು ನಂದೇ ನಿರ್ಣಯ ಆಗದಾಗಿದ್ರೆ ಬೇರೆ ಕತೆ ಆಗ್ತಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.